ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ಕೂಡ ವಿಳಂಬ ಆಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮಾತನಾಡ್ತಾರೆ. ಸರ್, ಕಳೆದ ದಿನ ಅಥವಾ 2 ದಿನ ಹಿಂದೆ CM ಅವರು ಮತ್ತೆ ಮಾಜಿ CM ಅವರು ಎಲ್ಲರೂ ಕೂಡ ಬಿಟ್ಬಿಟ್ಟಿದ್ರು. ಆದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಿದೆ. ಇದಕ್ಕೆ ಕಾರಣ ಏನು ಸರ್? ಕಾರಣ ಕ್ಲಿಯರ್ ಆಗಿದೆ. ನೀವು ಟಿವಿಯಲ್ಲಿ ನೀವೇ ಕೊಟ್ಟಿದ್ದೇ ಕಾರಣ. ಅವತ್ತಾಗಿರ್ತಕ್ಕಂಥ ಘಟನೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಯುವಕರಿಗೆ ಅನ್ಯಾಯ ಆಗಿದೆ. ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ ಅವರು. 15-20 ದಿನ ಸತ್ಯಾಗ್ರಹ ಕೂತರು, ಕೊನೆಗೆ ಸಾವಿನ ಅಂಚಿನಲ್ಲಿ ಹೋದರೂ ಕೂಡ ಯಾವ ಮಂತ್ರಿ ಕೇಂದ್ರದವರು ಯಾರೂ ಬಂದು ಸ್ಪಂದನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ತೆಗೆದುಕೊಂಡು ಹಾಸ್ಪಿಟಲ್ ಶಿಫ್ಟ್ನಾಗಿ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಚಿತ್ರಗಳನ್ನು ನೋಡಿದಾಗ ಏನು ಪಕ್ಷ ಒಂದು ನ್ಯಾಷನಲ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಸುಮ್ಮನೆ ಕೊಡ್ಬೋದಾ? ಅವತ್ತು ನಾವು ಏನೂ ಇರಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅವರಿಗೆ ಸಮಯ ಕೊಟ್ಟು ಕರೆಸಿದ್ರು. ನಮ್ಮ ಮುಖ್ಯಮಂತ್ರಿಗಳಿಗೆ, ಅಧ್ಯಕ್ಷರಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿಯವರು ಭೇಟಿಯಾಗಿ ಸಮಯ ನಿಗದಿ ಮಾಡಿದರು. ಆದರೆ ಅವತ್ತಿನ ಮೊದಲ ದಿನ ರಾತ್ರಿ ಏನು ಅವರನ್ನು ಅಮಾಯಕವಾಗಿರ್ತ ಯುವಕರನ್ನ ಸುಮಾರು 2,000 ಮೇಲ್ಪಟ್ಟು ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಭಾಳಷ್ಟು ಹೊಡಿಸಿದ್ದು ಇವತ್ತು ನೋಡಿದ್ರೆ ಅದನ್ನು ಖಂಡನೆ ಮಾಡತಕ್ಕಂಥ ಸಂದರ್ಭ ಬಂತು. ಯಾವ ದಿನ ಸಮಯ ನಿಗದಿ ಮಾಡಿದ್ವಿ ಅವತ್ತೇ ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಡಿಸಿಷನ್ ತೊಗೊಂಡು ಪ್ರಧಾನಮಂತ್ರಿಗಳ ಮುಂದೆ ಸತ್ಯಾಗ್ರಹ ಮಾಡತಕ್ಕಂಥ ಪರಿಸ್ಥಿತಿ ಬಂತು. ಮುಂದಿನ ಘಟನೆ ತಾವು ನೋಡಿ ಹೀಗಾಗಿ ಮುಂದೂಡಲಾಗಿದೆ. ಮತ್ತೆ ಮಾಡ್ತಾರೆ, ಸಮಯ ಕರೆಸಿ ಮಾತನಾಡಿ ಆದಷ್ಟು ಶೀಘ್ರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ. ನಿನ್ನೆ ಅಂದರೆ ಪ್ರತಿಭಟನೆ ವಿಚಾರಕ್ಕೆ ಬರೋದಾದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳೆಲ್ಲ ಅವರು ಪೊಲೀಸರ ಮೇಲೆ ಪೇಪರ್ ಸ್ಪ್ರೇ ಮಾಡ್ತಾರೆ, ಹಾಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಅನ್ನುವಂಥ ವಾದ. ವಿದ್ಯಾರ್ಥಿಗಳು ಅಲ್ಲ ಅಂತವ್ರು ಯಾರು ಹೇಳ್ತಾರೆ? ಈಗೆಲ್ಲ BJP ಸೃಷ್ಟಿಸಿರ್ತಕ್ಕಂಥ ಕತೆ. ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಎಷ್ಟು ಮಂದಿ ಪೊಲೀಸರು ಇದ್ದಾರೆ? ಅದು ಯಾರು ಹೊಡಿತಾ ಇದ್ದಾರೆ? ಅವರೆಲ್ಲ BJP ನಿರ್ಮಿತ ಯುವಕರು. ಇದು ಬೇಕಂತ ಏನಪ್ಪ ಅಂದರೆ ಏನಾದರೂ ಸೃಷ್ಟಿ ಮಾಡ್ತಾರೆ. ನಿಜವಾಗಿ ಸುಮಾರು ಎಲ್ಲ ಮೂಲೆಗಳಿಂದ ಲಕ್ಷಾಂತರ ಜನ ಯುವಕರು ಬಂದು ಅದಕ್ಕೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸುಮ್ಮನೆ ಅಲ್ಲ, ಅವರು ಸ್ಪಂದಿಸ್ತಾ ಇಲ್ಲ, ಹೋಗಿ ಮಾತನಾಡ್ತಾ ಇಲ್ಲ. ಯುವಕರು ಕೂತಿರ್ತಕ್ಕಂಥ ಪ್ರತಿಭಟನೆಗೆ ಪ್ರತಿಕಾರದ ರೂಪವಾಗಿ ಏನಪ್ಪ ಅಂದ್ರೆ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಜನ ರೊಚ್ಚಿಗೆದ್ದು ಈ ರೀತಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಅವರು BJPಯವರು ಏನಾದರೂ ಒಂದು ಹೇಳಿಕೆ ಕೊಡ್ತಾರೆ, ಹೋಗಿ ಭೇಟಿ ಆಗಬೇಕಾಯಿತು. ನಿಮಗೆ ಮಾನವತೆ ಇದ್ದರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಕ್ಕಂಥ ಜಾಗದಲ್ಲಿ ಹೋಗಿ ಯಾರಾದರೂ ಮಂತ್ರಿಗಳು ಕಳಿಸಿ ಅವರ ಅಹವಾಲನ್ನು ಸ್ವೀಕರಿಸಿ ಮನವಿ ಪತ್ರ ತೆಗೆದುಕೊಳ್ಬೋದಿತ್ತಲ್ಲ. ಮೋದಿಯವರು ಬೇಡ, ಯಾರಿಗಾದರೂ ಕಳಿಸ್ಬೋದಿತ್ತಲ್ಲ, ಸಂಬಂಧಪಟ್ಟ ಮಂತ್ರಿ ಕಳಿಸಿಲ್ಲ. ಅದನ್ನು ತಪ್ಪು ಮುಚ್ಕೊಳ್ಬೇಕಂತ ಏನಾದರೂ ಹೇಳ್ತಾರೆ ಅವರು. ನಿನ್ನೆಯೂ ಕೂಡ ಸರ್, ಶಾಸಕ BP ಹರೀಶ್ ಅವ್ರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸಿತಾರೆ. ಅದು ಸಾಕಷ್ಟು ಒಂದು ಚರ್ಚೆ ಕಾರಣ ಆಗುತ್ತೆ. ವಿಪಕ್ಷ ನಾಯಕ R. ಅಶೋಕ್ ಅವರು ಇದು ಕೊತ್ವಾಲ್ ಆಡಳಿತ ಅಂತ ಟೀಕೆ ಮಾಡ್ತಾರೆ ಸರ್. R. ಅಶೋಕರ ಕಡೆ ಎಸೆದಿದ್ದು ಅವ್ರ ಮಂದಿನೇ. RSS ಮಂದಿ BJP ಜನ ಅವರೇ ಮೊಟ್ಟೆ ತಂದು ಎಸೆದಿದ್ದು. ಅದಾದ್ಮೇಲೆ ನಮ್ಮವ್ರು ಎಸೆದಿದ್ದಾರೆ. ಇನ್ನು ವಾಸ್ತವಿಕತೆ ನೋಡಿ, TVದಲ್ಲಿ ಸೆರೆ ಹಿಡಿದಿರ್ತಕ್ಕಂಥವ್ರು ಅವ್ರನ್ನ ಒಳಗೆ ಹಾಕಿ ಒದಿರಿ. ನಿಮ್ಮದೇ ಕೇಂದ್ರ ಸರ್ಕಾರ ಇದೆ, ನಿಮ್ಮದೇ ಸರ್ಕಾರ ಇದೆ, ನಮ್ಮದು ಹೇಳ್ರಿ, ಯಾರು ತಪ್ಪು ಮಾಡಿದರೆ ಗೊತ್ತಾಗ್ತದೆ. ಸುಮ್ಮನೆ ಏನಪ್ಪ ಅಂದ್ರೆ ಕಾಂಗ್ರೆಸ್ನವ್ರ ಮೇಲೆ ಕೂಬೆ ಕುಂದಿರಿಸಿ ಅದನ್ನು ರಾಮ ಮಂದಿರ ಬಗ್ಗೆ ಇವರೆಲ್ಲ ಇಟ್ಟಿಗೆ ಹೊತ್ಕೊಂಡು ಭಾಳಷ್ಟು ಕಡೆ ತಿರುಗಾಡಿ ಹಣ ಕಲೆಕ್ಟ್ ಮಾಡಿ ಅದನ್ನು ಲೂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಲೋಕಸಭೆಯಲ್ಲಿ ಅದನ್ನು ಎತ್ತರಂಥೇಳಿ ಈ ರೀತಿ ಡೈವರ್ಟ್ ಮಾಡ್ತಾ ಇದ್ದಾರೆ ವಿನ ಇದಕ್ಕೇನು ಬೇರೆ ಇಲ್ಲ. ಫೈನಲ್ ಆಗಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಸಚಿವರಾಗ್ತಾರೆ. ಈ ನಮ್ಮಲ್ಲಿ ಸಚಿವರು ಆಗೋದು ಬಿಡೋದು ನಮ್ಮಲ್ಲಿ ಹೈಕಮಾಂಡ್. ಮುಖ್ಯಮಂತ್ರಿ ಮಾಡ್ತಾನೆ ಯಾರಿಗೆ ಗೊತ್ತಿತ್ತ? ಹೈಕಮಾಂಡ್ ನಿರ್ಧಾರ ತೊಗೊಂಡ್ರು, ಯಾರು ಬಾಯಿ ಸುಮ್ಮನೆ ಕೂತರು. ನಾವು ಕೇಳೋಕ್ಕೆ ಹೋಗಿಲ್ಲಲ್ಲ, ಲಜೆ ಸಂಘ ಮಾಡ್ರಿ ಅಂತ ಹೇಳಿ ನಾವು ಕೇಳೋಕ್ಕೆ ನಮ್ಮ ಪ್ರಶ್ನೆ ಬರೋಂಗಿಲ್ಲ. ಕೊಟ್ಟರು ನಾವು ಅಲ್ಲ ಅನ್ನಂಗಿಲ್ಲ ಅಂತ ಹೇಳಿ. ಯಾಕಂದ್ರೆ 50 ವರ್ಷ ರಾಜಕೀಯ ಮಾಡ್ಕೊತ ಬಂದೀನಿ. ನಾನು ಕೇಳೋದು ನೀವು ಅಜಯ್ ಸಿಂಗ್ ಕೊಡ್ರಿ ಅಂತ ಹೇಳಿದೀವಿ ಅಷ್ಟೇ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಮಾತಾಗಿತ್ತು. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ತಲೆ ಬಾಗ್ತೇವೆ. ಹೈಕಮಾಂಡ್ ಏನೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಮ್ಮ ಸಂಪೂರ್ಣವಾದ ಒಂದು ಸಹಮತ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.